ನಮಸ್ತೆ ಎಲ್ಲರಿಗೂ ವಿದ್ಯಾಮಾತ ಅಕಾಡೆಮಿಗೆ ಸ್ವಾಗತ. ಮುಂಬರುವ ದಿನಗಳಲ್ಲಿ ಏನಂತ ಹೇಳಿದರೆ, ಈಗ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, DR ಮತ್ತು KSRP ಎಕ್ಸಾಮ್ಗಳು ಇನ್ನೇನು ಕಾಲ್ಫರ್ ಆಗಲಿಕ್ಕಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಮಾಡಿ ನಮ್ಮ ದಕ್ಷಿಣ ಕನ್ನಡದ ಜನತೆಗೆ ವಿದ್ಯಾಮಾತ ಅಕಾಡೆಮಿ ಕಡೆಯಿಂದ ಒಂದು ಸಣ್ಣ ಒಂದು ಮಾಹಿತಿಯನ್ನು ನೀಡುವಂಥ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾದರೆ ಏನಂತ ಹೇಳಿದರೆ, ಯಾವ ರೀತಿ ಇರ್ತದೆ ಈ ಪೊಲೀಸ್ ಕಾನ್ಸ್ಟೇಬಲ್, ಅದು ಯಾವ ರೀತಿ ಅದಕ್ಕೆ ಅಪ್ಲಿಕೇಶನ್ ಹಾಕುವಂಥದ್ದು ಅಂತ ಹೇಳುವಂಥ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡಲಿಕ್ಕಿದ್ದೇನೆ. ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳುವಂಥದ್ದು ಇಡೀ ಕರ್ನಾಟಕ ಸ್ಟೇಟಲ್ಲಿ ಕರೆದ್ರೆ ಅದನ್ನು ಡಿಸ್ಟಿಕ್ ವೈಸಲ್ಲಿ ಅದನ್ನು ಡಿವೈಡ್ ಮಾಡಿ ಕರೀತಾರೆ. ಉದಾಹರಣೆಗೆ ಹೇಗೆ ಅಂತ ಹೇಳಿದರೆ, ಈಗ ಪ್ರೆಸೆಂಟ್ 4600 ಪೋಸ್ಟ್ KSRP, DR ಮತ್ತು KSISF ಎಕ್ಸಾಮಿನನ್ನು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸಿವಿಲ್ 3500 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದು ಆಲ್ ಓವರ್ ಕರ್ನಾಟಕಕ್ಕೆ ಸೇರಿ. ಇದರಲ್ಲಿ ಏನಂತ ಹೇಳಿದರೆ, ದಕ್ಷಿಣ ಕನ್ನಡಕ್ಕೆ ಸಿವಿಲ್ ಪೊಲೀಸನ್ನು 75 ರೂರಲ್ಲಿಗೆ ಮತ್ತು 125 ಸಿಟಿಗೆ ಕರೆದಿದ್ದಾರೆ. ಸೊ ಆಲ್ ಓವರ್ ಕರ್ನಾಟಕದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲನ್ನು 3500 ಪೋಸ್ಟನ್ನು ಕರೆದಿದ್ದಾರೆ. ನಂತರ ಉಳಿದದು DR ಆಗಿರ್ಬೋದು, KSRP ಆಗಿರ್ಬೋದು ಮತ್ತು KSISFಗಳನ್ನು ಒಟ್ಟು 4600 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದರಲ್ಲಿ ನಾವು ಅಪ್ಲಿಕೇಶನ್ ಹಾಕುವಂಥದ್ದು ಡಿಸ್ಟಿಕ್ಕಿಗೆ ಹಾಕಲಿಕ್ಕೆ ಇರ್ತದೆ ಅಪ್ಲಿಕೇಶನನ್ನು. ಸೊ ಅಪ್ಲಿಕೇಶನ್ ಹಾಕಿದ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಫಸ್ಟಿಗೆ ನಮಗೆ ಎಕ್ಸಾಮಿನೇಷನ್ ಇರ್ತದೆ. ಸೊ ಆ ಎಕ್ಸಾಮಿನಲ್ಲಿ ಏನಂತ ಹೇಳಿದರೆ, ಒಟ್ಟು 100 ಅಂಕಗಳನ್ನು ಒಳಗೊಂಡಿರುವಂಥ ಒಂದು ಪೇಪರ್ ಇರ್ತದೆ. ಅದರಲ್ಲಿ ನಮಗೆ ಸಾಧಾರಣ ಅರೌಂಡ್ 10 ಸಬ್ಜೆಕ್ಟ್ಗಳು ಯಾವುದೆಲ್ಲ ಅಂತ ಹೇಳಿದರೆ, ಉದಾಹರಣೆಗೆ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಮತ್ತು ಇಕಾಲಜಿ ಆಗಿರ್ಬೋದು, ಇಕನಾಮಿಕ್ಸ್, ಮತ್ತು ಕಂಪ್ಯೂಟರ್, ಮತ್ತು ಮ್ಯಾಥ್ಸ್, ಮತ್ತು ಕರೆಂಟ್ ಅಫೇರ್ಸ್ ಅಂತ ಹೇಳುವಂಥದ್ದು ಅರೌಂಡ್ 10 ಸಬ್ಜೆಕ್ಟ್ಗಳನ್ನು ಇದು ಒಳಗೊಂಡಿರ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದರಲ್ಲಿ ನಮಗೆ ಕ್ಯಾಟಗರಿ ಇರ್ತದೆ ಎಲ್ಲ ರೀತಿಯದು 2A, 2B, 3A ಮತ್ತು OBC, ಇದೆಲ್ಲ OBC ಅಂಡರಲ್ಲಿ ಬರ್ತದೆ. ನಂತರ SC, ST, ವಿಮೆನ್, ನೆಕ್ಸ್ಟ್ ಮಾಜಿ ಸೈನಿಕ ಅಂತ, ಎಕ್ಸ್-ಸರ್ವಿಸ್ ಮ್ಯಾನ್ ಅಂತ ಹೇಳುವಂಥದ್ದೆಲ್ಲ ಇದರಲ್ಲಿ ಒಳಗೊಂಡಿರ್ತದೆ. ಅದು ಕ್ಯಾಟಗರಿಯ ಮೇಲೆ ನಮ್ಮ ಸೆಲೆಕ್ಷನ್ ಅಂತ ಹೇಳುವುದು ಡಿಪೆಂಡ್ ಆಗ್ತಾ ಹೋಗ್ತದೆ. ಹಾಗಾದರೆ ಈಗ ಎಷ್ಟು ಮಾರ್ಕನ್ನು ಪಡೆದ್ರೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು ಅಂತ ಹೇಳಿದರೆ, ಇತ್ತೀಚಿನ ಒಂದು ಮಾಹಿತಿಯ ಪ್ರಕಾರ ಅರೌಂಡ್ 100ಗೆ ನಾವು ಒಂದು 70 ಮಾರ್ಕನ್ನು ತೆಗೆದ್ರೆ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಹುದ್ದೆಯನ್ನು ಪಡ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು. ನೆಕ್ಸ್ಟ್ ಏನಂತ ಹೇಳಿದರೆ, ಈಗ ನಾವು ಎಕ್ಸಾಮನ್ನು ಕ್ಲಿಯರ್ ಆದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ನಮಗೆ ಏನಾಗಿರ್ತದೆ ಅಂತ ಹೇಳಿದರೆ, ಒಂದು ರನ್ನಿಂಗ್ ಅಂದರೆ ETPST ಅಂತ ಕರೀತಾರೆ. ನಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇಡ್ತಾರೆ. ಸೊ ಹುಡುಗರಿಗೆ 168 ಸೆಂಟಿಮೀಟರ್ ಮತ್ತು ಹುಡುಗಿಯರಿಗೆ 158 ಸೆಂಟಿಮೀಟರನ್ನು ಹೈಟ್ ಇರ್ತದೆ. ಮತ್ತು ರನ್ನಿಂಗ್ ಹುಡುಗರಿಗೆ ಏನಂತ ಹೇಳಿದರೆ 4x4 400 ಮೀಟರಿನ ಒಂದು ಗ್ರೌಂಡನ್ನು 4 ಸುತ್ತು ಕಂಪ್ಲೀಟ್ ಮಾಡುವ ಮುಖಾಂತರ ನಮಗೆ ಅಂದರೆ 6.5 ನಿಮಿಷಕ್ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಿಗೆ ನಾವು ರನ್ನಿಂಗನ್ನು ಕ್ಲಿಯರ್ ಮಾಡಬೇಕು. ಮತ್ತು ಶಾರ್ಟ್ ಪುಟ್ ಇರ್ತದೆ, ಮತ್ತು ಹೈ ಜಂಪ್ ಇರ್ತದೆ, ಮತ್ತು ಲಾಂಗ್ ಜಂಪ್ ಇರ್ತದೆ. ಹೈ ಜಂಪ್ ಮತ್ತು ಲಾಂಗ್ ಜಂಪಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ನಮಗೆ ಕಂಪಲ್ಸರಿ ಆಗಿರ್ತದೆ. ಎರಡರಲ್ಲಿ 2 ಕ್ಲಿಯರ್ ಆಗಬೇಕಂತಿಲ್ಲ, ಎರಡರಲ್ಲಿ ಯಾವುದಾದ್ರು ಒಂದು ಕ್ಲಿಯರ್ ಆದರೆ ನಮ್ಮದು ಕಂಪ್ಲೀಟ್ ಆದ ಪ್ರೊಸೆಸ್ ಎಂಡ್ ಆಗ್ತದೆ. ಸೊ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಆಯಿತು, ನಮ್ಮದು ಫಿಸಿಕಲ್ ಕ್ಲಿಯರ್ ಆಯಿತು ಅಂತ ಹೇಳಿದರೆ, ಆ ಫಿಸಿಕಲನ್ನು ನಮಗೆ ಏನು ಮಾಡ್ತಾರೆ ಅಂತ ಹೇಳಿದರೆ 1:5 ನಮಗೆ ಫಿಸಿಕಲನ್ನು ಕರೀತಾರೆ. ಅಂದರೆ ಈಗ ಮೇ ಬಿ ದಕ್ಷಿಣ ಕನ್ನಡಕ್ಕೆ ನಾನು ಈಗಲೇ ಹೇಳಿದೆ 75 ಪೋಸ್ಟ್ ಉಂಟಂತ. ನಾವು ಅರೌಂಡ್ 100 ಪೋಸ್ಟ್ ಉಂಟಂತ ಅಂದ್ಕೊಂಡ್ರೆ, ಆ 100x5 ಅಂತ ಹೇಳಿದರೆ 500 ಪೋಸ್ಟನ್ನು 500 ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ 1:5 ಫಿಸಿಕಲಿ ಕರೀತಾರೆ. ಆ ಫಿಸಿಕಲಿ ಕರೆದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ನಮ್ಮನ್ನೆಲ್ಲ ಯಾರು ಸೆಲೆಕ್ಟ್ ಆಗಿರ್ತಾರೆ ಅಭ್ಯರ್ಥಿಗಳು, ಅವರನ್ನೆಲ್ಲ ಫಿಸಿಕಲಿಗೆ ಬಿಟ್ಟು ಅಲ್ಲಿ ಅವರನ್ನು ಸೆಲೆಕ್ಷನ್ ಮಾಡಿ ಅರೌಂಡ್ ಆ 500ಅಲ್ಲಿ ಒಂದು 300 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆದರೆ ಫಿಸಿಕಲಲ್ಲಿ, ಆ 300ಅಲ್ಲಿ ಪೋಸ್ಟ್ ಇರುವಂಥದ್ದು 100 ಆಗಿದ್ದರೆ, ಯಾರು ಅತಿ ಹೆಚ್ಚು ಮಾರ್ಕ್ ಪಡೆದಿರ್ತಾರೆ ಆ 300ಅಲ್ಲಿ, ಆ 100 ಸ್ಟೂಡೆಂಟ್ಸಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸೆಲೆಕ್ಷನ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಇದರದ್ದು ಪ್ರೋಸೆಸ್ ಇರ್ತದೆ. ಇದು ತುಂಬ ಜೆನ್ಯೂನ್ ಆಗಿ ನಡೀತದೆ. ಇದಕ್ಕೆಲ್ಲ ನೀವೆಲ್ಲ ಅಪ್ಲಿಕೇಶನ್ ಹಾಕಿ. ರೀಸೆಂಟಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕಾಲ್ ಫಾರ್ ನಡೀತದೆ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಅದು ಯಾವಾಗೆಲ್ಲ ಎಕ್ಸಾಮ್ ಕಾಲ್ ಫಾರ್ ಆದಂಥ ಸಂದರ್ಭದಲ್ಲಿ ಅದರ ಕಂಪ್ಲೀಟ್ ಮಾಹಿತಿಯನ್ನು ವಿದ್ಯಾಮಾತ ಅಕಾಡೆಮಿ ಕಡೆಯಿಂದ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದರ ಸಬ್ಜೆಕ್ಟಿನ ಬಗ್ಗೆ ನಾವು ನಿಮಗೆ ಸಬ್ಜೆಕ್ಟ್ ಏನಾದರೂ ಡೌಟ್ ಇತ್ತು, ನಮಗೆ ಕಲಿಬೇಕು ಅಂತ ಇತ್ತು, ನನಗೆ PC ಆಗಲೇಬೇಕು ಅಂತ ಏನಾದರೂ ನಿಮ್ಮದು ಆಕಾಂಕ್ಷೆ ಇತ್ತು ಅಂತ ಹೇಳಿದರೆ, ನೀವೆಲ್ಲ ವಿದ್ಯಾಮಾತ ಅಕಾಡೆಮಿಯನ್ನು ಈ ವಿಡಿಯೋದಲ್ಲಿ ಬರ್ತಾ ಇರುವಂಥ ನಂಬರಿಗೆ ನೀವು ಕರೆ ಮಾಡುವ ಮುಖಾಂತರ ಅಕಾಡೆಮಿಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಆಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೋದು. ಮತ್ತು ನಾವೆಲ್ಲರೂ ಸಹ ಪೊಲೀಸ್ ಕಾನ್ಸ್ಟೇಬಲ್ ಆಗುವಂಥ ಈ ವಿಡಿಯೋದ ಮುಖಾಂತರ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್.